ಎಪಿಸೋಡ್ 163. ನಿತ್ಯಾಗೆ ಚೆಲ್ಲಾಟ, ಸತ್ಯಾಗೆ ಪ್ರಾಣ ಸಂಕಟ. ನಿತ್ಯ ಸತ್ಯಾಗೆ ಅವಳು ತನ್ನ ಜಾಗದಲ್ಲಿ ಇರೋದ್ರಿಂದ ಹರ್ಷ ಕನ್ಫ್ಯೂಸ್ ಆಗಿದ್ದಾನೆ ಅಂತ ಅರ್ಥ ಮಾಡಿಸಿದ್ಲು. ಅವರಿಬ್ಬರ ಮಾತು ಮುಂದುವರೆದು ತುಂಬ ಹೊತ್ತು ಕಳೆದಿತ್ತು. ನಿತ್ಯ, ನೋಡು ಸತ್ಯ, ನಿನ್ನ ಜೊತೆ ಮಾತಾಡ್ತಾ ನಿನಗೆ ಊಟ ಮಾಡಿಸೋದೇ ಮರೆತೆ. ನನ್ನ ಬುದ್ಧಿಗಿಷ್ಟು ಬಂದೇ ಇರು ಅಂತ ಕಿಚನ್ಗೆ ಹೋಗಿ ಊಟ ಹಾಕ್ಕೊಂಡು ಬಂದು, ಇಲ್ಲಿ ನೋಡು ನಿನಗೋಸ್ಕರ ಅಂತ ಅಮ್ಮ ಮಾಡ್ತಾ ಇದ್ರಲ್ಲ ಶಾವ್ಗೆ ಸರ್ಜಾಪ್, ಅದನ್ನು ಮಾಡಿದ್ದೀನಿ, ತಗೋ ಸತ್ಯ ಊಟ ಮಾಡು. ಸತ್ಯ, ನೀನು ಮಾಡಿದ್ಯಾ ಅಕ್ಕ? ನಿತ್ಯ, ಇನ್ನೂ ಇಲ್ಲ ಸತ್ಯ, ನೀನು ಬರ್ತೀನಿ ಅಂದೆಲ್ಲ, ನಿನಗೆ ವೇಟ್ ಮಾಡ್ತಾ ಇದ್ದೆ. ಸತ್ಯ, ಸರಿ ಬಾ ಇಲ್ಲಿ ಕೂತ್ಕೋ, ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ತನ್ನ ಕೈಯಾರೆ ನಿತ್ಯಾಗೆ ಊಟ ಮಾಡಿಸಿದ್ಲು. ನಿತ್ಯ ಕೂಡ ಅವಳಿಗೆ ತಿನ್ನಿಸುತ್ತಾ ತನ್ನ ತಂಗಿ ಮುದ್ದು ಮುಖ ನೋಡ್ತಾ ಅವಳು ತೋರೋ ಪ್ರೀತಿಗೆ ಪ್ರಪಂಚನೇ ಮರೆತಿದ್ಲು. ಇಬ್ಬರು ಊಟ ಮುಗಿದ್ಮೇಲೆ ಅವಳ ಮಾತೆಲ್ಲ ಕೇಳಿ, ಸರಿ ನಿತ್ಯ ಅಕ್ಕ, ನಾನಿನ್ನು ಹೊರಡ್ಲಾ? ನಾನು ಬಂದು ತುಂಬ ಟೈಮ್ ಆಯ್ತಲ್ಲ, ಇನ್ನು ಮನೇಲಿ ಕಾಣಿಸಿಲ್ಲ ಅಂದರೆ ಹುಡ್ಕೋಕೆ ಶುರು ಮಾಡಿಬಿಟ್ರೆ ಕಷ್ಟ. ಅದು ಅಲ್ಲದೆ ಶರತ್ ಸರ್ಗೆ ಬೇರೆ ಅನುಮಾನ ಬಂದಿರುತ್ತೆ ಅಂತ ಇದೆಯಾ? ಅದು ಜಾಸ್ತಿ ಆಗಿಬಿಟ್ರೆ ನನ್ನ ಪ್ಲ್ಯಾನ್ ಗೋವಿಂದ. ಹಾಗಾಗಬಾರ್ದು ನಿತ್ಯ, ಅವ್ರಿಗೆ ಅನುಮಾನ ಕ್ಲಿಯರ್ ಆಗೋಕ್ಕೆ ನಾನು ಹೇಳ್ದಾಗ ಮಾಡು, ಆಗ ನೀನು ಪಾರಿಜಾತ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅಂತ ಒಂದು ಪ್ಲ್ಯಾನ್ ಹೇಳಿದ್ಲು. ಸತ್ಯ, ಇದು ವರ್ಕ್ ಆಗುತ್ತೆ ಅಂತ್ಯಾ ಅಕ್ಕ? ನಿತ್ಯ, ಖಂಡಿತ ವರ್ಕ್ ಆಗುತ್ತೆ ಅನಿಸುತ್ತೆ, ಮಾಡಿ ನೋಡು. ಆದರೆ ಇದು ಟೆಂಪ್ರವರಿ, ಆದಷ್ಟು ಬೇಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ನೀನು ಬರಲಿಲ್ಲ ಅಂದರೆ ನಾನೇ ನನ್ನ ಕಲಾವಿದನ ಹತ್ರ ಹೋಗ್ಬಿಡ್ತೀನಿ ಅಂತ ನಗ್ತಾಳೆ. ಸತ್ಯ, ಅಯ್ಯೋ ನಿತ್ಯ ಅಕ್ಕ, ಹಾಗೇನಾದರೂ ಮಾಡಿದೆ ಅಂದರೆ ಮುಗೀತು ನನ್ನ ಪ್ಲ್ಯಾನ್ ಕತೆ, ಇಷ್ಟು ದಿನ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ನಿತ್ಯ, ತಮಾಷೆ ಮಾಡಿದೆ ಸತ್ಯ, ನೀನಾಗಿ ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ನಾನು ಎಲ್ಲೂ ಹೋಗಲ್ಲ, ನೀನು ಹೇಳಿದಾಗೆ ಕೇಳ್ತೀನಿ ಆಯಿತಾ? ಸತ್ಯ, ಅವಳು ಕೆನ್ನೆ ಹಿಡಿದು, ಆದಷ್ಟು ಬೇಗ ನೀನು ಮತ್ತೆ ನಿನ್ನ ಶರತ್ ಸರ್ ಹತ್ರ ಹೋಗಿ, ಡೋಂಟ್ ವೆರಿ ಅಕ್ಕ, ಹುಷಾರು, ಡೋರ್ ಲಾಕ್ ಮಾಡ್ಕೋ, ಏನೇ ಇದ್ದರೂ ನಂಗೆ ಕಾಲ್ ಮಾಡು, ನಾನು ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ ಬರ್ತೀನಿ, ಸರಿನಾ? ನಿತ್ಯ, ಸತ್ಯ ಅದು ಸತ್ಯ ಯಾವುದು, ಏನು ಕೇಳಬೇಕು ಕೇಳಕ್ಕ? ನಿತ್ಯ, ನಂಗೆ ಶರತ್ ಸರ್ ಜೊತೆ ಮಾತಾಡಬೇಕು, ಅವ್ರನ್ನ ಒಂದೇ ಒಂದು ಸಲ ನೋಡಬೇಕು ಸತ್ಯ. ಸತ್ಯ ಅವಳನ್ನ ತಪ್ಕೊಂಡು, ಅಕ್ಕ, ನಾನು ಈ ಅದಲು ಬದಲು ಆಟ ಆಡ್ತಾ ಇರೋದೇ ನಿನ್ನ ಮತ್ತು ಭಾವಗೋಸ್ಕರ. ಈಗ ನಿನ್ನ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಿನ್ನ ಆಸೆಗಳನ್ನ ಹಾಗೆ ಇಟ್ಕೋ. ನಿತ್ಯ ಮುಖ ಸಪ್ಪೆ ಮಾಡಿಕೊಂಡು, ಸರಿ ಆಯಿತು, ಆದಷ್ಟು ಬೇಗ ಇದೆಲ್ಲ ಮುಗೀಲಿ ಅಂತ ಕಾಯ್ತಾ ಇರ್ತೀನಿ, ನೀನು ಹುಷಾರು. ಸತ್ಯ ಅವಳು ನೋಡಿ ಮುಖ ಸಪ್ಪೆ ಮಾಡ್ಕೊಂಡಿರೋದು ಯಾಕೋ ಇಷ್ಟ ಆಗಲಿಲ್ಲ. ಸರಿ, ವಿಡಿಯೋ ಕಾಲ್ ಮಾಡಿಕೊಡ್ತೀನಿ ಮಾತಾಡು ಅಂತ ವಿಡಿಯೋ ಕಾಲ್ ಡಯಲ್ ಮಾಡಿ ಅವಳು ಕೈ ಕೊಟ್ಟಳು. ಶರತ್ ಕ್ಲಾಸ್ನಲ್ಲಿದ್ದ. ಪಾರಿಜಾತ ನಂಬರಿಂದ ವಿಡಿಯೋ ಕಾಲ್ ಬಂದದ್ದು ನೋಡಿ, ಪಾರಿಜಾತ ಇವಾಗಷ್ಟೇ ಮನೆಗೆ ಬಿಟ್ಟು ಬಂದಿದ್ದೀನಿ, ವಿಡಿಯೋ ಕಾಲ್ ಮಾಡ್ತಿದ್ದಾಳಲ್ಲ ಅಂದ್ಕೊಂಡು ಎಕ್ಸ್ಕ್ಯೂಸ್ ಮೀ ಅಂತ ಕ್ಲಾಸಿಂದ ಹೊರಗೆ ಬಂದು ಕಾಲ್ ರಿಸೀವ್ ಮಾಡುತ್ತಿದ್ದರಂತೆ. ಅವನ ಎದೆ ಬಡಿತ ಜೋರಾಯಿತು. ನಿತ್ಯ ಮುಖ ನೋಡಿ, ಹೇ ರಾಕ್ಷಸಿ, ಇವಾಗಷ್ಟೇ ಮನೆಗೆ ಬಿಟ್ಟು ಕ್ಲಾಸಿಗೆ ಬಂದಿದ್ದೀನಿ, ವಿಡಿಯೋ ಕಾಲ್ ಮಾಡಿದ್ಯಲ್ಲ, ಏನಾಯಿತು? ನಿತ್ಯಾಗೆ ಅವನ ಮುಖ ನೋಡ್ತಿದ್ದ ಹಾಗೆ ಖುಷಿ ದುಃಖ ಉಂಬಳಿಸ್ ಬಂತು. ಕಣ್ಣು ತುಂಬಿಕೊಂಡು, ಶರತ್ ಸರ್ ಹೇಗಿದ್ದೀರಾ? ಅವಳು ಹಾಗೆ ಕೇಳಿದ್ದು ನೋಡಿ, ಅಯ್ಯೋ ನನ್ನ ತಗ್ಲಾಕೋಕೆ ಕಾಯ್ಕೊಂಡಿದ್ಯಾ? ನಿತ್ಯಕ್ಕ, ನೀನೇ ಹಾಕ್ಕೊಡು ಅವ್ರಿಗೆ, ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ದೂರ ಇರು ಅಂತ, ನನ್ನ ಮಾತು ಎಲ್ಲಿ ಕೇಳ್ತಾಳೆ ಅಂತ ತಲೆ ಮೇಲೆ ಕೈ ಇಟ್ಟು ಅವಳನ್ನೇ ನೋಡ್ತಾ ಕೂತಿದ್ಲು ಸತ್ಯ. ಶರತ್, ವಾಟ್, ಹೇಗಿದ್ದೀರಾನಾ ಈ ರಾಕ್ಷಸಿ, ಏನಾಗಿದೆ ನಿನಗೆ, ತುಂಬ ದಿನದಿಂದ ನೋಡಿಲ್ಲ ಅನ್ನೋ ಹಾಗೆ ಕೇಳ್ತಾ ಇದೆಯಲ್ಲ. ಹಾಗೆ ಅವಳು ಕಣ್ಣು ನೋಡಿ, ಪಾರಿಜಾತ ಅಳ್ತಾ ಇದೆಯಾ, ಏನಾಯಿತು, ಆರ್ ಯು ಓಕೆ? ನಿತ್ಯ, ಹಾಂ ಸರ್, ಐ ಆಮ್ ಓಕೆ, ಯಾಕೋ ನಿಮ್ಮನ್ನ ನೋಡಬೇಕು ಅನಿಸ್ತು, ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ ಅಂತ ತಡವರಿಸ್ತಾ ಹೇಳಿದ್ಲು. ಶರತ್, ಹೌದಾ ಬಂಗಾರ, ನನಗೆ ಯಾಕೋ ನೀನು ಹರ್ಟ್ ಆಗಿದ್ಯಾ ಅನ್ನಿಸ್ತಾ ಇದೆ, ಇನ್ನು ಹಾಫ್ ಆನ್ ಅವರ್ ವೆಯ್ಟ್ ಮಾಡು, ಕ್ಲಾಸ್ ಮುಗಿಸಿ ಬೇಗ ಮನೆಗೆ ಬರ್ತೀನಿ, ಸರಿನಾ ಅಂದ. ನಿತ್ಯ, ಸರಿ ಅಂತ ತಲೆ ಆಡಿಸಿ ವಿಡಿಯೋ ಕಾಲ್ನಲ್ಲೇ ಅವನಿಗೆ ಮುತ್ತು ಕೊಟ್ಟು, ಐ ಲವ್ ಯು ಸರ್ ಆ್ಯಂಡ್ ಐ ಮಿಸ್ ಯು ಅಂದ್ಲು. ಶರತ್ಗೆ ಮತ್ತೆ ಅನುಮಾನ, ಏನು ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದೆಯಾ ಮೈ ಡಿಯರ್ ಹೆಂಡತಿ, ವೆಯ್ಟ್ ಮಾಡ್ತಾ ಇರು, ಬೇಗ ಬರ್ತೀನಿ ಅಂತ ತಾನು ಕೂಡ ಅವಳಿಗೆ ಮುತ್ತು ಕೊಟ್ಟು ಕಾಲ್ ಕಟ್ ಮಾಡ್ದ. ನಿತ್ಯ ಕಾಲ್ ಕಟ್ ಆಗಿದ್ದು ನೋಡಿ ಸತ್ಯ ಕಡೆ ನೋಡಿದ್ಲು. ಸತ್ಯ ಮಾತ್ರ ಅವಳನ್ನೇ ನೋಡ್ತಾ ಕೂತಿದ್ಲು. ಯಾಕೆ ಸತ್ಯ ಹೀಗೆ ನೋಡ್ತಾ ಇದೆಯಾ? ಓ, ನಾನು ಮಾತಾಡೋದ್ರಿಂದ ಶರತ್ ಸರ್ಗೆ ಅನುಮಾನ ಬರುವುದು ಅಂತನಾ, ಕೋಪನಾ? ಸತ್ಯ, ಮತ್ತಿನ್ನೇನೋ, ನೀನು ವೀಡಿಯೋ ಕಾಲ್ನಲ್ಲಿ ಅವ್ರಿಗೆ ಮುತ್ತು ಕೊಟ್ಟು ಟೆಂಪ್ಟ್ ಮಾಡಿಬಿಡು, ಆಮೇಲೆ ಅವ್ರ ಮನೆಗೆ ಬಂದು ನೀನು ಅಂದ್ಕೊಂಡು ನನ್ನ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟು ಕಷ್ಟ ಗೊತ್ತಾ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಹೇ ಹೋಗಕ್ಕ, ನಿನಗೊಂಚೂರು ಬುದ್ಧಿನೇ ಇಲ್ಲ, ನಿಮ್ಮಿಬ್ಬರಿಗೂ ಚೆಲ್ಲಾಟ, ನನಗೆ ಪ್ರಾಣ ಸಂಕಟ.
ನಿತ್ಯ. ಓಹ್, ಹೌದಲ್ಲ. ಶಟ್, ನಾನಿದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದರಿಂದ ಹೇಗೆ ತಪ್ಪಿಸ್ಕೊಳ್ತಾ ಇದೆಯಾ ಸತ್ಯ? ಸತ್ಯ. ಸದ್ಯ ನಾನು ಪುಣ್ಯಕ್ಕೆ ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ ದಿವ್ಯಾ ಅನ್ನೋ ಹುಡುಗಿ ಮನೆಗೆ ಬಂದಿದ್ಲು. ಏನು, ದಿವ್ಯಾ ನಮ್ಮ ಮನೇಲಿದ್ದಾಳಾ ಅಂದ್ಲು ನಿತ್ಯ. ಸತ್ಯ. ಹೌದು ಅಕ್ಕ, ಎಲ್ಲರೂ ಅವಳನ್ನೇ ದಿವ್ಯಾ ಅಂದ್ಕೊಂಡಿದ್ದಾರೆ. ಸೊ ಇದು ನನಗೆ ಪ್ಲಸ್ ಪಾಯಿಂಟ್. ನಾನಂತೂ ಸತ್ಯ ಜೊತೆಗೆ ಇರ್ತೀನಿ ಅಂತ ಹೇಳಿ ಭಾವನಿಂದ ಎಸ್ಕೇಪ್ ಆಗ್ತಾ ಇದ್ದೀನಿ ಅಂತ ನಕ್ಲು. ನಿತ್ಯ. ಹೌದು ಸತ್ಯ, ಮನೆಯವರಷ್ಟೇ ಅಲ್ಲ, ನಾನು ಕೂಡ ದಿವ್ಯಾನೇ ಸತ್ಯ ಅಂದ್ಕೊಂಡಿದ್ದೆ ಗೊತ್ತಾ. ಆಮೇಲೆ ಭರತ್ ಮತ್ತು ನೀನು ಸಿಕ್ಕಿದ ಮೇಲೇ ನೀನೇ ಸತ್ಯ ಅಂತ ಗೊತ್ತಾಗಿದ್ದು. ಹೌದು, ದಿವ್ಯಾ ಹೇಗೆ ಸಿಕ್ಕಳು? ಆದರೂ ಒಳ್ಳೆಯದೇ ಆಯಿತು. ಅವಳು ನಮ್ಮನೇಲೇ ಇರೋ ಹಾಗೆ ನೋಡ್ಕೋ ಸತ್ಯ. ದಿವ್ಯಾ ನಮ್ಮ ಜೊತೆ ಇದ್ದಾಳೆ ಅಂತ ಗೊತ್ತಾದರೆ ಭರತ್ ಎಷ್ಟು ಖುಷಿ ಪಡ್ತಾರೋ. ನಮ್ಮ ಪ್ರಾಬ್ಲಮ್ ಜೊತೆ ಪಾಪ ದಿವ್ಯಾ ಭರತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿ ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕು. ಗೊತ್ತಿಲ್ಲದೇನೋ ಅವರಿಬ್ಬರು ದೂರ ಆಗೋಕ್ಕೆ ನಾವೇ ಕಾರಣ ಆಗಿದ್ದೀವಿ. ಆದರೆ ಅವರಿಬ್ಬರನ್ನು ಒಂದು ಮಾಡಿ ಆ ತಪ್ಪನ್ನು ಸರಿ ಮಾಡೋಣ ಅಂದ್ಲು. ಸತ್ಯ. ಹೌದು ನಿತ್ಯಕ್ಕ, ದಿವ್ಯಾ ಹೇಗೆ ನಮ್ಮಿಬ್ಬರ ಹಾಗೆ ಇರೋಕ್ಕೆ ಸಾಧ್ಯ? ಅವರಿಬ್ಬರು ದೂರ ಆಗೋಕ್ಕೆ ನಾವು ಕಾರಣನಾ ಹೇಗೆ ಅಂದ್ಲು. ನಿತ್ಯ. ಅದೆಲ್ಲ ದೊಡ್ಡ ಕತೆ ಸತ್ಯ. ಹೀಗೆ ಕೇಳ್ತಾ ಕೂತ್ರೆ ಪೂರ್ತಿ ಕೇಳೋಕೆ ಆಗಲ್ಲ ನಿನಗೆ. ತುಂಬ ಲೇಟ್ ಆಗಿದೆ. ಶರತ್ ಸರ್ ಬರೋಕ್ಕೆ ಮುಂಚೆ ನೀನು ಮನೆಗೆ ಹೋಗು. ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಸರಿ ಅಕ್ಕ, ನಾನು ಇನ್ನೂ ಹೊರಡ್ಲಾ ಅಂತ ತನ್ನ ಫೋನ್ ತೊಗೊಂಡು ಹೊರಡೋಕೆ ಮುಂದಾದ್ಲು. ನಿತ್ಯ ಡೋರ್ ತನಕ ಅವಳ ಜೊತೆ ಬಂದು ಹುಷಾರ್ ಸತ್ಯ. ಸತ್ಯ ಅವಳು ತಪ್ಕೊಂಡು, ನಂಗೆ ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಅಕ್ಕ, ಆದರೂ ಹೋಗಲೇಬೇಕು. ಇನ್ನು ಸ್ವಲ್ಪ ದಿನ ಅಷ್ಟೇ, ಇದೆಲ್ಲ ಮುಗಿದು ಹೋಗುತ್ತೆ. ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಕಾಲ್ ಮಾಡು. ಡೋರ್ ಲಾಕ್ ಮಾಡ್ಕೋ, ಬರಲಾ, ಬಾಯ್ ಅಕ್ಕ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ನಿತ್ಯ ಆಯಿತು ಸತ್ಯ ಅಂತ ಅವಳು ಹೋದ್ಮೇಲೆ ಡೋರ್ ಲಾಕ್ ಮಾಡಿ ಒಳಗೆ ಹೋದ್ಲು. ಸತ್ಯ ಅವಳು ಡೋರ್ ಲಾಕ್ ಮಾಡಿದ ಮೇಲೆ ಹಿಂದೆ ತಿರುಗಿ ನೋಡಿ ಅವಳು ಕೈ ತುತ್ತು ಕೊಟ್ಟಿದ್ದು ನೆನೆಸಿ ಮುಗುಳ್ನಕ್ಕು. ಐ ಆಮ್ ಸಾರಿ ನಿತ್ಯಕ್ಕ, ನಂಗೆ ಬೇರೆ ದಾರಿ ಇಲ್ಲ, ಈ ನಾಟಕ ಮಾಡೋದು ಅನಿವಾರ್ಯ ಅಂತ ಆ ಕಡೆ ಈ ಕಡೆ ನೋಡಿ ಮನೆ ಕಡೆ ಹೋಗ್ತಾ ಇದ್ಲು. ನಿತ್ಯನ ನೋಡಿ ಸಾರಿ ಕೇಳಬೇಕು ಅಂತ ಅವಳು ಮನೆ ಕಡೆ ಹೊರಟಿದ್ದ ಲಾವಣ್ಯ ಎದುರಿಗೆ ಹತ್ರವಾಗಿ ಹೋಗ್ತಾ ಇದ್ದ ಸತ್ಯನ ನೋಡಿ ನಿತ್ಯ ನಿತ್ಯ ಅಂತ ಕೂಗಿದ್ಲು. ಅರ್ಜೆಂಟ್ನಲ್ಲಿ ಹೋಗ್ತಾ ಇದ್ದ ಸತ್ಯ ಲಾವಣ್ಯ ಕೂಗಿದ್ದು ಕೇಳಿ ಹಿಂದೆ ತಿರುಗಿ ನೋಡಿ ಅವಳ ಮಾತಿಗೆ ರೆಸ್ಪಾಂಡ್ ಮಾಡಿದೆ. ನೋಡ್ದ ಹಾಗೆ ಆಟೋ ಹತ್ತಿ ಮನೆಗೆ ಹೊರಟು ಹೋದ್ಲು. ಅವಳು ಹಾಗೆ ಹೋಗಿದ್ದು ಲಾವಣ್ಯಕ್ಕೆ ತುಂಬ ನೋವುಂಟು ಮಾಡ್ತು. ಅಲ್ಲೇ ನಿಂತು ಐ ಆಮ್ ಸಾರಿ, ಒಂದು ಸಲ ಕ್ಷಮಿಸಿ, ನಾನು ತಪ್ಪು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಪ್ಲೀಸ್ ಅಂತ ವಾಪಸ್ ತನ್ನ ಮನೆಗೆ ಬಂದು ಪದ್ಮ ಅವ್ರನ್ನ ತಬ್ಬಿ ಅಳ್ತಾ, ಮಮ್ಮಿ ನಿತ್ಯಾಗ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಮಮ್ಮಿ, ಅವಳು ನನ್ನ ಜೊತೆ ಮಾತಾಡಲಿಲ್ಲ, ನಾನು ಅವಳನ್ನು ಕೂಗಿದ್ರು ನೋಡ್ದ ಹಾಗೆ ಹೊರಟು ಹೋದ್ಲು ಮಮ್ಮಿ ಅಂತ ಹೇಳಿ ಅಳ್ತಾಳೆ. ಪದ್ಮ. ಹೌದಾ, ನೀನು ಕರೆದ್ರು ಹಾಗೆ ಹೋದ್ಲು ಅಂದರೆ ಏನೋ ಗಡಿಬಿಡಿಯಲ್ಲಿದ್ಲು ಅನಿಸುತ್ತೆ. ನೋಡು ಮಗಳೇ, ನೀನು ಏನೂ ಯೋಚನೆ ಮಾಡಬೇಡ. ನೀನು ಬದಲಾಗಿದೆಯಾ ಅಂತ ಹೇಳಿದರೆ ಯಾರೂ ನಂಬಲ್ಲ. ಸ್ವಲ್ಪ ದಿನ ಹೋಗಲಿ, ಅದಾದಮೇಲೆ ಅವಳ ಮನೆಗೆ ಹೋಗು, ಎಲ್ಲರ ಮುಂದೆ ನಿತ್ಯಾಗೆ ಕ್ಷಮೆ ಕೇಳು, ಆಗ ಎಲ್ರಿಗೂ ನೀನು ಬದಲಾಗಿದೆಯಾ ಅಂತ ಗೊತ್ತಾಗತ್ತೆ. ಲಾವಣ್ಯ. ಹೌದಾ, ನಾನು ಹಾಗೆ ಮಾಡಿದ್ರೆ ಅವಳು ಕ್ಷಮಿಸ್ತಾಳೆ ಅಲ್ವಾ? ಪದ್ಮ. ಹೌದು, ಈಗ ಹೋಗು, ರೆಸ್ಟ್ ಮಾಡು ಅಂತ ಕಳಿಸಿದ್ರು. ಎಪಿಸೋಡ್ 164. ಶರತ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ವ್ರತದ ಮೊರೆ ಹೋದ ಸತ್ಯ. ಪಾಪ ಶರತ್ ಮನೆಗೆ ಬರೋ ಅಷ್ಟರಲ್ಲಿ ಸತ್ಯ ಮನೆಗೆ ಬಂದು ನಿಟ್ಟಿಸ್ರು ಬಿಟ್ಟು ಸೋಫಾ ಮೇಲೆ ಕೂತು, ಹಬ್ಬ ಸದ್ಯ ಇನ್ನೂ ಶರತ್ ಸರ್ ಮನೆಗೆ ಬಂದಿಲ್ಲ ಅಂತ ಸೋಫಾಗೋರ್ಗಿ ಕಣ್ಣು ಮುಚ್ಚಿ ಕೂತಿದ್ಲು. ಅಲ್ಲಿಗೆ ಪುಟಾಣಿ ಚಿರು ಬಂದು ಸೋಫಾ ಮೇಲೆ ಹತ್ತಿ ಅವಳು ಕತ್ತಿಗೆ ಬಳಸಿ ತಪ್ಕೊಂಡು, ನಿತ್ಯ ಡಾರ್ಲಿಂಗ್ ಎಲ್ಲಿ ಹೋಗಿದ್ದೆ ನೀನು? ಸತ್ಯ ಕಣ್ಬಿಟ್ಟು ನೋಡಿ, ಸತ್ಯ ಅಕ್ಕನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ನಲ್ಲ ಪುಟಾಣಿ ಚಿರು. ಎಲ್ಲ ಸುಳ್ಳು, ಸತ್ಯ ಡಾರ್ಲಿಂಗ್ ಆವಾಗಲೇ ಮನೆಗೆ ಬಂದರು, ನೀನು ಇವಾಗ ಬರ್ತಾ ಇದೆಯಾ? ಎಲ್ಲೋಗಿದ್ದೆ ನಿತ್ಯ ಡಾರ್ಲಿಂಗ್? ಸತ್ಯ ಸೋಫಾದಿಂದ ಮುಂದೆ ಬಾಗಿ ಪುಟಾಣಿ ಬಾಯಿ ಮೇಲೆ ಕೈ ಇಟ್ಟು, ಶ್, ಜೋರಾಗಿ ಹೇಳಬೇಡ, ನಾನು ಎಲ್ಲೋಗಿದ್ದೆ ಅಂತ ಹೇಳ್ತೀನಿ ಅಂತ ಒಂದು ದೊಡ್ಡ ಚಾಕ್ಲೇಟ್ನ ಪುಟಾಣಿಗೆ ಕೊಟ್ಟು, ಇದನ್ನೇ ತರಕ್ಕೆ ಹೋಗಿದ್ದೆ, ತಗೋ ತಿನ್ನು. ಪುಟಾಣಿ ಅದನ್ನು ನೋಡಿ ಖುಷಿ ಆಯಿತು. ವಾವ್, ಥ್ಯಾಂಕ್ ಯು ನಿತ್ಯ ಡಾರ್ಲಿಂಗ್ ಅಂತ ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾಯಿತ್ತು. ಸತ್ಯ, ಈ ಪುಟಾಣಿ ನಿಂತ್ಕೊ, ನಿನಗೆ ಆಗಾಗ ಈ ರೀತಿ ಚಾಕ್ಲೇಟ್ಸ್ ಬೇಕು ಅಂದರೆ ನಾನು ಹೊರಗೆ ಹೋಗೋದನ್ನು ನೀನು ಯಾರಿಗೂ ಹೇಳಬಾರ್ದು, ಆಯಿತಾ? ಪುಟಾಣಿ ಚಿರು. ಆಯಿತು ನಿತ್ಯ ಡಾರ್ಲಿಂಗ್, ಯಾರಿಗೂ ಹೇಳಲ್ಲ ಅಂದು ಅದನ್ನು ತಿಂತಾ ಒಳಗೆ ಹೋಯ್ತು. ಸತ್ಯ ಮತ್ತೆ ಸೋಫಾಗೋರ್ಗಿ ಮನಸ್ಸಲ್ಲಿ, ಒಂದು ಸುಳ್ಳನ್ನು ಮುಚ್ಚೋಕೋಕೆ ಇನ್ನೂ ಎಷ್ಟು ಸುಳ್ಳು ಹೇಳಬೇಕಪ್ಪ ಅಂತ ಅಂದ್ಕೊಂಡು ತನ್ನ ರೂಮಿಗೆ ಹೋದ್ಲು. ಫ್ರೆಶ್ ಆಗಿ ಬೆಡ್ ಮೇಲೆ ಹೋಗಿ
ಕಾಲು ಚಾಚಿ ಕಣ್ಣು ಮುಚ್ಚಿ ಕೂತಿದ್ಲು. ಶರತ್ ಸಂಜೆ ಆಗ್ತಿದ್ದಂತೆ ಕಾಲೇಜ್ ಮುಗಿಸಿ ಮನೆಗೆ ಬಂದ. ರೂಮ್ನಲ್ಲಿ ಸತ್ಯ ಹಾಕಿ ಕೂತಿರೋದು ನೋಡಿ ಹತ್ರ ಬಂದು ಪಾರಿಜಾತ ಅಂದ. ಅವಳು ಹಾಗೇ ಕೂತಿದ್ಲು. ಇವಳು ಯಾಕೆ ಹೀಗೆ ಕೂತಿದ್ದಾಳೆ ಅಂದ್ಕೊಂಡು ಅವಳು ಭುಜದ ಮೇಲೆ ಕೈ ಇಟ್ಟು, ಏಯ್ ರಾಕ್ಷಸಿ, ಏನಾಯಿತು, ಯಾಕೆ ಹೀಗೆ ಕೂತಿದ್ಯಾ, ಏನಾಯಿತು? ಸತ್ಯ ಕಣ್ಬಿಟ್ಟು ಚಾಚಿದ ಕಾಲು ಎಳೆದು ಎದ್ದು ನಿಂತು, ಸರ್ ನೀವು ಯಾವಾಗ ಬಂದ್ರಿ? ಶರತ್ ಅವಳನ್ನೇ ಕೈ ಕಟ್ಕೊಂಡು ನೋಡ್ತಾ, ನೀನು ನಿಜವಾಗ್ಲೂ ನೀನೇನಾ? ಸತ್ಯ ಆ ಕಡೆ ಈ ಕಡೆ ಕಣ್ಣಾಡಿಸಿ, ಯಾಕೆ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಶರತ್ ಮತ್ತೆ ಕ್ಲಾಸ್ನಲ್ಲಿದ್ದರೆ ವೀಡಿಯೋ ಕಾಲ್ ಮಾಡಿ ಐ ಲವ್ ಯು ಮಿಸ್ ಯು ಅಂತ್ಯ, ಆದರೆ ಹತ್ತಿರ ಇದ್ದರೆ ಕೈಗೆ ಸಿಗದೆ ಹೀಗೆ ಮಂಗ ಕೂತಿದ್ಯಾ, ಏನು ನಿನ್ನ ಕತೆ? ಸತ್ಯ ಮನಸ್ಸಲ್ಲಿ ಅದನ್ನು ಹೋಗಿ ನಿಮ್ಮ ಪಾರಿಜಾತನ ಕೇಳಿ, ಅವಳೇ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರೋದು ಅಂದ್ಲು. ಶರತ್ ಅವಳು ಸುಮ್ಮನೆ ನಿಂತಿರೋದು ನೋಡಿ, ಏಯ್ ರಾಕ್ಷಸಿ, ಏನು ಮಾತಾಡದೆ ನಿಂತಿದ್ಯಾ, ಏನಾಯಿತು, ಆವಾಗಲೇ ಅಳ್ತಾ ಇದೆಯಲ್ಲ, ಯಾಕೆ? ಸತ್ಯಾಗೆ ಸಡನ್ನಾಗಿ ಏನು ಹೇಳಬೇಕು ಗೊತ್ತಾಗದೆ, ಅದು ಅದು ಸರ್, ನಮ್ಮ ದಿವ್ಯಾ ಮಗು ಹುಟ್ಟೋಕೆ ಮುಂಚೆನೇ ಕಣ್ಮುಚ್ತಲ್ಲ ಅಂತ ನೋವಾಯಿತು, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ನಿಮಗೆ ವೀಡಿಯೋ ಕಾಲ್ ಮಾಡಿದೆ. ನಿಮ್ಮ ಮುಖ ನೋಡ್ತಾ ಇದ್ದ ಹಾಗೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಅಷ್ಟೆ ಅಂತ ಮ್ಯಾನೇಜ್ ಮಾಡೋಕ್ಕೆ ಏನೋ ಒಂದು ಹೇಳಿದ್ಲು. ಆದರೆ ಶರತ್ಗೆ ಸುಮತಿ ಅಮ್ಮ ದೇವಸ್ಥಾನದಲ್ಲಿ ಭವಿಷ್ಯ ಕೇಳಿ ಹೇಳಿದ್ದ ಮಾತುಗಳು ನೆನಪಾಗಿ ಅವನು ಕೂಡ ಎಮೋಷ್ನಲ್ ಆಗಿ ಅವಳನ್ನ ಎದೆಗೆ ಒರಗಿಸ್ಕೊಂಡ. ಮನಸ್ಸಲ್ಲಿ, ನೀನು ಎಷ್ಟು ಇನ್ನೋಸೆಂಟ್ ಪಾರಿಜಾತ, ದಿವ್ಯಾ ಮಗು ಕಳ್ಕೊಂಡಿದ್ದಾಳೆ ಅಂತ ನೊಂದ್ಕೊಳ್ತಾ ಇದೆಯಾ? ಭರತ್ ದಿವ್ಯಾ ಒಂದಾದರೆ ಅವರಿಬ್ಬರಿಗೂ ಮತ್ತೆ ಮಗು ಆಗ್ಬೋದು, ಆದರೆ ಈ ಜನ್ಮದಲ್ಲಿ ನಿನಗೆ ಮಗು ಆಗಲ್ಲ, ಆದರೂ ನೀನು ಬದುಕಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಾದರೆ ಅದನ್ನು ನೀನು ಹೇಗೆ ಸಹಿಸ್ಕೊಳ್ತೀಯ ಪಾರಿಜಾತ? ನಮಗೆ ಮಗು ಬೇಕು ಅಂದರೆ ನೀನು ಇರಲ್ಲ, ನೀನು ಕಳ್ಕೊಂಡು ನಾನಂತೂ ಬದುಕಿರಲ್ಲ, ಅದಕ್ಕೆ ಈ ಜನ್ಮಕ್ಕೆ ನಮಗೆ ಮಗುನೇ ಬೇಡ ಅಂತ ನಿರ್ಧಾರ ಮಾಡಿರೋದು ಅಂದ್ಕೊಂಡ. ಸತ್ಯ ಅವನ ಎದೆಗೆ ಒರಗಿಸ್ಕೊಂಡೆ, ನಂಬುದ್ರಾ ಇಲ್ವಾ, ಡೌಟ್ ಏನಾದರೂ ಬಂತಾ ಅಂತ ತಲೆ ಎತ್ತಿ ಅವನ ಕಡೆ ನೋಡಿ ಅವನ ಕಣ್ಣಲ್ಲೂ ನೀರು ನೋಡಿ ಹಿಂದೆ ಸರಿದು, ಸರ್ ಅಳ್ತಾ ಇದ್ದೀರಾ, ನಾನು ನಿಮಗೆ ಬೇಜಾರು ಮಾಡಿಬಿಟ್ನಾ, ಸಾರಿ ಸರ್. ಅವನ ನೋವಿಗೆ ಇವಳು ಮರಗ್ತಿದ್ದಾಳೆ, ಇವಳು ನೋವಿಗೆ ಅವನು ಮರಗ್ತಿದ್ದಾನೆ, ಪಾಪ. ಶರತ್, ಹೇಯ್ ಹಾಗೇನೂ ಇಲ್ಲ ರಾಕ್ಷಸಿ. ಸತ್ಯ ಮನಸ್ಸಲ್ಲಿ, ಪಾಪ ನೊಂದ್ಕೊಂಡ್ರು ಅನಿಸುತ್ತೆ, ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂದ್ಲು. ಶರತ್, ವಿಡಿಯೋ ಕಾಲ್ನಲ್ಲಿ ಮುತ್ತು ಕೊಟ್ಟಿದ್ದೆ, ಈಗ ನಿನ್ನ ಮುಂದೆನೇ ಇದ್ದೀನಿ, ಒಂದು ಮುತ್ತು ಕೊಡು. ಸತ್ಯ ಅವನಿಗೆ ಬೆನ್ನು ಮಾಡಿ ನಿಂತು, ಅಯ್ಯೋ ನಿತ್ಯಕ್ಕ ಅಂದ್ಕೊಂಡು ಪೇಚ್ತಾ, ಸರ್ ಮೊದಲು ಹೋಗಿ ಫ್ರೆಶ್ ಆಗಿ ಟಯರ್ಡ್ ಆಗಿರ್ತೀರಾ, ಅದೆಲ್ಲ ಆಮೇಲೆ ಅಂತ ತೊದಲಿದ್ಲು. ಶರತ್, ಹೋಗಲಿ, ಐ ಲವ್ ಯು ಹೇಳ್ದಲ್ಲ, ಅದಾದರೂ ಹೇಳೇ ರಾಕ್ಷಸಿಯೇ. ಸತ್ಯ, ಸರ್ ಸುಮ್ಮನೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂದ್ಲು. ಶರತ್, ಇಲ್ಲ, ಒಂದು ನೀನು ನನಗೆ ಐ ಲವ್ ಯು ಅಂತ ಹೇಳು, ಇಲ್ಲ ಅಂದರೆ ಒಂದು ಮುತ್ತು ಕೊಡು, ಎರಡೂ ಇಲ್ಲ ಅಂದರೆ ನಾನು ನಿನ್ನ ಮಾತು ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹಠ ಹಿಡ್ದ. ಸತ್ಯ ಅವನ್ನೇ ನೋಡ್ತಾ, ಅಯ್ಯೋ ಇವಾಗ ಏನಪ್ಪ ಮಾಡಲಿ, ಎರಡು ಮಾಡಿದ್ರು ತಪ್ಪು, ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನಿಂತಿದ್ಲು. ಅವ್ರ ರೂಮಿನ ಹೊರಗೆ ಹರ್ಷ ಪಾಸ್ ಆಗ್ತಾ ಇದ್ದ, ಅವನ ಫೋನ್ ನೋಡ್ತಾ ಅಲ್ಲೇ ನಿಂತಿದ್ದ. ಸತ್ಯ ಅವನ್ನ ನೋಡಿ ಶರತ್ನ ಎದುರಿಗೆ ನಿಂತು ಹರ್ಷನ್ ನೋಡಿಕೊಂಡು ಐ ಲವ್ ಯು ಅಂತ ಹೇಳಿದ್ಲು. ಶರತ್ ಅದನ್ನು ಕೇಳಿ ಅವಳು ಕೆನ್ನೆಗಿಲ್ಲಿ ಐ ಲವ್ ಯು ಟೂ ಪಾರಿಜಾತ ಅಂತ ಹೇಳಿ ಫ್ರೆಶ್ ಅಪ್ ಆಗೋಕೆ ಹೋದ. ಸತ್ಯ ಅವನು ಹೋಗಿದ್ದು ನೋಡಿಕೊಂಡು ಬೆಡ್ ಮೇಲೆ ಕೂತು ಉಫ್ ಅಂತ ನಿಟ್ಟುಸಿರು ಬಿಟ್ಲು. ರಾತ್ರಿ ಆಗ್ತಾ ಇದ್ದ ಹಾಗೆ ಊಟ ಮುಗಿಸಿ ತನ್ನ ರೂಮಿಗೆ ಬಂದ ಶರತ್ ಟೇಬಲ್ ಮೇಲೆ ರಿಂಗ್ ಆಗ್ತಾ ಇದ್ದ ಮೊಬೈಲ್ ಫೋನ್ ಕಡೆ ಬಿತ್ತು. ಫೋನ್ ರಿಂಗ್ ಆಗ್ತಾ ಇದೆ, ಪಾರಿಜಾತ ಎಲ್ಲೋದ್ಲು ಅಂತ ನೋಡಿದ್ರೆ ವಾಶ್ರೂಮಿಂದ ನೀರು ಬೀಳೋ ಶಬ್ದ ಕಿವಿಗೆ ಬಿತ್ತು. ಓ ಒಳಗಿದ್ದಾಳಾ ಅಂದ್ಕೊಂಡು, ಪಾರಿಜಾತ ಫೋನ್ ರಿಂಗ್ ಆಗ್ತಾ ಇದೆ. ಸತ್ಯ, ಬಂದಿ ಸರ್, ಯಾರು ಅಂತ ನೋಡಿ. ಶರತ್ ಫೋನ್ ತೊಗೊಂಡು ನಂಬರ್ ನೋಡಿದ್ರೆ ಮಿರರ್ ಅಂತ ಇತ್ತು. ಪಾರಿಜಾತ, ಯಾರೋ ಮಿರರ್ ಅಂತ ಇದೆ ಅಂತ ಇದ್ದ ಹಾಗೆ ಒಂದೇ ಉಸಿರಿನಿಂದ ವಾಶ್ರೂಮಿಂದ ಹೊರಗೆ ಬಂದು ಅವನ ಕೈಯಿಂದ ಫೋನ್ ಕಿತ್ಕೊಂಡ್ಳು. ಶರತ್, ಏಯ್ ರಾಕ್ಷಸಿ ಮಾತಾಡು, ಯಾಕೆ, ಯಾರದು ಮಿರರ್ ಅಂದರೆ, ನಂಬರ್ನ ಹೀಗೂ ಸೇವ್ ಮಾಡ್ಕೋಬಹುದಾ? ಸತ್ಯ ಮನಸ್ಸಲ್ಲಿ, ಅವಳು ನನ್ನ ಪ್ರತಿಬಿಂಬ, ಅದಕ್ಕೆ ಮಿರರ್ ಅಂತ ಸೇವ್ ಮಾಡಿದ್ದೀನಿ, ಅದು ನಿಮಗೆಲ್ಲಿ ಗೊತ್ತಾಗುತ್ತೆ ಬಿಡಿ ಅಂದ್ಕೊಂಡು, ಅದು ಸರ್, ಅದು ಫರ್ನಿಚರ್ ಶಾಪ್ ಬಾಯ್ ನಂಬರ್, ನಾನು ಒಂದು ಡ್ರೆಸ್ಸಿಂಗ್ ಟೇಬಲ್ ಬುಕ್ ಮಾಡಿದ್ದೆ, ಅವರೇ ಕಾಲ್ ಮಾಡ್ತಾ ಇರೋದು, ಅರ್ಜೆಂಟ್ನಲ್ಲಿ ಯಾವುದೋ ಒಂದು ನೇಮ್ ಸೇವ್ ಮಾಡಿದ್ದೀನಿ ಅಷ್ಟೇ ಅಂತ ಮ್ಯಾನೇಜ್ ಮಾಡಿದ್ಲು. ಶರತ್, ಅಷ್ಟೇನಾ, ಹಾಗಾದರೆ ಓಕೆ. ಸತ್ಯ, ಹಾಂ ಸರ್, ನೀವು ಮಲ್ಕೊಳ್ಳಿ, ನಾನು ದಿವ್ಯಾ ಜೊತೆ ಮಲ್ಗೋಕೆ ಹೋಗ್ತಾ ಇದ್ದೀನಿ, ಗುಡ್ ನೈಟ್.
ಶರತ್: ದಿವ್ಯ ಜೊತೆ ವರ್ಷ ಇದ್ದಾಳ್ತಾನೆ, ನಿನ್ನ ತಂಗಿ ಎಲ್ಲೂ ಹೋಗಲ್ಲ, ಬಾ ನೀನು ಇಲ್ಲೇ ಮಲ್ಗು. ಸತ್ಯ: ನೋ ನೋ, ನಾನು ನನ್ನ ತಂಗಿ ಜೊತೆನೇ ಇರಬೇಕು, ನೀವು ಆರಾಮಾಗಿ ಮಲಗಿ, ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಜಾರ್ಕೊಂಡ್ಳು. ಯಾರಿಗೂ ಗೊತ್ತಾಗದ ಹಾಗೆ ಟೆರೇಸ್ ಮೇಲೆ ಬಂದು ನಿತ್ಯಗೆ ಕಾಲ್ ಮಾಡಿದ್ಲು. ನಿತ್ಯ ಆಗ್ತಾನೆ ಊಟ ಮಾಡಿ ಕೆಲಸ ಎಲ್ಲ ಮುಗಿಸಿ ರೂಮ್ನಲ್ಲಿ ಮಲ್ಗೋಕೆ ಹೋಗ್ತಾ ಇದ್ಲು. ಫೋನ್ ರಿಂಗ್ ಆಗಿದ್ದು ನೋಡಿ, ಓ ಸತ್ಯ, ಹೇಳು ಸತ್ಯ, ಊಟ ಮಾಡ್ದಾ? ಸತ್ಯ: ಹ್ಞೂ ಅಕ್ಕ, ನೀನು ಮಾಡಿದೆ ತಾನೇ, ಅಲ್ಲೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಸತ್ಯ, ನಾನು ಆರಾಮಾಗಿದ್ದೀನಿ, ಈಗಷ್ಟೇ ಊಟ ಮಾಡಿ ಮಲ್ಗೋಗಿ ಬಂದೆ. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ? ಸತ್ಯ: ಅಯ್ಯೋ ಯಾಕೆ ಕೇಳ್ತೀಯಾ ನನ್ನ ಕತೆನ ಅಕ್ಕ, ಈ ಮನೆಯಲ್ಲಿ ನಿತ್ಯ ಆಗಿ ಅತ್ತಿಗೆ ಆಗಿ ಕೊನೆಗೆ ನಿತ್ಯ ಡಾರ್ಲಿಂಗ್ ಆಗಿ ಕೂಡ ನಿಭಾಯಿಸ್ಬಿಡ್ತೀನಿ, ಆದರೆ ಪಾರಿಜಾತ ಆಗಿ ನಿಭಾಯಿಸೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಕ್ಕ. ಹೌದಾ, ಏನಾಯಿತು ಸತ್ಯ ಅಂದ್ಲು ನಿತ್ಯ. ಸತ್ಯ: ಎಲ್ಲ ನಿನ್ನಿಂದಾನೇ ಆಗಿದ್ದು, ಬೇಡ ಬೇಡ ಅಂದರು ಶರತ್ ಸರ್ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಿ ಅವ್ರಿಗೆ ಮುತ್ತು ಕೊಟ್ಟಿದ್ದಕ್ಕೆ ಫೋನ್ನಲ್ಲಿ ಮುತ್ತು ಕೊಟ್ಟೆ ತಾನೇ, ಈಗ ಎದುರಿಗೆ ಇರುವಾಗ ಮುತ್ತು ಕೊಡು ಅಂತ ನಾನು ಲಾಕ್ ಮಾಡಿದ್ರು. ಅಯ್ಯೋ ದೇವರೇ, ಹಾಗಾಯ್ತಾ? ಮತ್ತೆ ಏನು ಮಾಡಿದೆ ನೀನು, ಹೇಗೆ ತಪ್ಪಿಸ್ಕೊಂಡೆ ಸತ್ಯ ಅಂದ್ಲು ನಿತ್ಯ. ಸತ್ಯ: ಅಯ್ಯೋ ಹೇಗೋ ತಪ್ಪಿಸ್ಕೊಂಡೆ, ಆದರೆ ಪದೇ ಪದೇ ಹೀಗೆ ಆದರೆ ಏನಕ್ಕ ಮಾಡೋದು? ಸಮಸ್ಯೆ ಮುಗಿಯೋ ತನಕ ಅವರಿಗೆ ಅನುಮಾನ ಬರದೆ ಅವರಿಂದ ದೂರ ಇರೋಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಹೇಳು. ನಿತ್ಯ: ಸ್ವಲ್ಪ ಹೊತ್ತು ಥಿಂಕ್ ಮಾಡಿ, ಸರಿ ಹೀಗೆ ಮಾಡು, ನಾನು ಶರತ್ ಸರ್ಗೋಸ್ಕರ ಈ ಮನೆಯವ್ರಿಗೋಸ್ಕರ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಮನೆಯವರೆಲ್ಲರ ಮುಂದೆ ಹೇಳು, ಅದರಿಂದ ಶರತ್ ಸರ್ ಸ್ವಲ್ಪ ದಿನ ನಿನ್ನಿಂದ ದೂರ ಇರಬೇಕು ಅಂತ ಹೇಳು, ಆಗ ಅವ್ರು ಖಂಡಿತ ನಿನ್ನ ಮಾತು ಕೇಳ್ತಾರೆ. ಸತ್ಯ: ವ್ರತ ಅಂತ ಸುಳ್ಳು ಹೇಳೋದು ತಪ್ಪು ತಾನೆ, ದೇವ್ರಿಗೆ ಕೋಪ ಬಂದರೆ? ನಿತ್ಯ: ಆದರೆ ಕೆಲವೊಂದು ವ್ರತಗಳು ಮದುವೆ ಆದವರೇ ಮಾಡೋದು ಸತ್ಯ, ನಿನಗೆ ಅರ್ಥ ಆಗಲ್ಲ. ಸರಿ ಹಾಗಾದರೆ ನಿನಗೆ ಅನುಮಾನ ಯಾಕೆ, ಮುಂದಿನ ವಾರ ವೈಕುಂಠ ಏಕಾದಶಿ ಇರೋದ್ರಿಂದ ನಾಳೆಯಿಂದ 1 ವಾರ ತನಕ ಉಪವಾಸ ಮಾಡು, ಆಗ ನಿನಗೆ ನೀನು ಮಾಡೋಕ್ಕೆ ಹೊರಟಿರೋ ಕಾರ್ಯಕ್ಕೆ ಭಗವಾನ್ ಶ್ರೀ ವಿಷ್ಣುವಿನ ಆಶೀರ್ವಾದವೂ ಸಿಕ್ಕಂತೆ ಆಗುತ್ತೆ, ಶರತ್ ಸರಿಂದ ದೂರ ಇದ್ದ ಹಾಗೂ ಆಗುತ್ತೆ. ಸತ್ಯ: ಓಕೆ ಅಕ್ಕ, ನೀನು ಹೇಳ್ದಾಗೆ ಮಾಡ್ತೀನಿ, ಸರಿ ತುಂಬ ಲೇಟಾಗಿದೆ ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೆಳಗೆ ಹೋದ್ಲು. ನಿತ್ಯ ಕೂಡ ಕಾಲ್ ಕಟ್ ಆಗಿದ್ದು ನೋಡಿ ಫೋನ್ ಸೈಡಿಗಿಟ್ಟು ಮುಗುಳ್ನಕ್ಕು, ಒಳ್ಳೆ ಹುಚ್ಚು ಹುಡ್ಗಿ ಅಂತ ಬೆಡ್ಗೊರ್ಗಿ ಅವತ್ತು ಹಾಸ್ಪಿಟಲ್ನಲ್ಲಿ ಏನಾಯಿತು, ಮತ್ತು ದಿವ್ಯ ಯಾರು, ಸತ್ಯ ನಿತ್ಯ ಎಲ್ಲಿ, ಮತ್ತು ಯಾಕೆ ಅದ್ಲಿ ಬದಲಿ ಆದರು ಅಂತ ನೆನಪಿಸ್ಕೊಳ್ತಾ ಇದ್ಲು. ಡಿಯರ್ ಲಿಸ್ನರ್ಸ್, ಈ ಎಪಿಸೋಡ್ ಹೇಗಿತ್ತು? ಮುಂದಿನ ಎಪಿಸೋಡ್ನಲ್ಲಿ ದಿವ್ಯ ಯಾರು, ಅವಳು ಯಾಕೆ ಸತ್ಯ ನಿತ್ಯರ ಹಾಗೆ ಇದ್ದಾಳೆ ಅನ್ನೋದನ್ನು ರಿವೀಲ್ ಮಾಡ್ತೀನಿ. ಸೊ ಡೋಂಟ್ ಮಿಸ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳೋದನ್ನು ಮರೆಯೋಕ್ಕೆ ಹೋಗಬೇಡಿ.